ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ಸಸ್ಪೆನ್ಸ್ ಸ್ಟೋರಿಯನ್ನು ಕ್ರಿಯೇಟ್ ಮಾಡಿದೆ. ಅದು ನಿಮಗೆ ಇಷ್ಟ ಆಗುತ್ತದೆ ಅಂತ ನಾನು ಭಾವಿಸ್ತೀನಿ. ಇದು ಕೇವಲ ನನ್ನ ಕಾಲ್ಪನಿಕ ಕಥೆಯಾಗಿದೆ. ಒಂದು ಪುಟ್ಟ ಮನೆ ಇರುತ್ತೆ. ಆ ಮನೆಯಲ್ಲಿ ಅಮ್ಮ ಹಾಗೂ ಮಗಳು ವಾಸ ಮಾಡ್ತಿರ್ತಾರೆ. ಹಾಗೂ ಅವರು ಸಾಕಿದ ನಾಯಿ ಕೂಡ ಇರುತ್ತೆ. ಅಮ್ಮನ ಹೆಸರು ಲೋರಾ, ಮಗಳ ಹೆಸರು ಸೆರಾ, ಹಾಗೂ ಅವರು ಸಾಕುತ್ತಿದ್ದ ನಾಯಿಯ ಹೆಸರು ಲಿಜಿ ಎಂದು. ಲೋರಾಳು ಗಂಡನನ್ನ ಕಳೆದುಕೊಂಡು ಹೋಟೆಲ್ ಸಪ್ಲೈಯರ್ ಕೆಲಸಗಳನ್ನು ಮಾಡುತ್ತಾ ಮಗಳನ್ನು ಬೆಳೆಸಿ ದೊಡ್ಡ ಲಾಯರ್ ಆಗಿ ಮಾಡಿರ್ತಾಳೆ. ಹೀಗೆ ಎಂದಿನಂತೆ ಸೆರಾ ತನ್ನ ವಕೀಲ ವೃತ್ತಿಯನ್ನು ಮುಗಿಸಿಕೊಂಡು ಮನೆಗೆ ಬರ್ತಾಳೆ. ಬಂದ ಅವಳಿಗೆ ಮನೆಯಲ್ಲಿರುವ ನಡೆದ ದೃಶ್ಯವನ್ನ ನೋಡಿ ಜೋರಾಗಿ ಕಿರುಚುತ್ತಾಳೆ, ಅಳುತ್ತಾಳೆ. ಅದೇನೆಂದರೆ ಅವಳ ತಾಯಿಯನ್ನ ತುಂಬಾ ಕ್ರೂರವಾಗಿ ಯಾರೋ ಕೊಂದು ಹಾಕಿರ್ತಾರೆ ಮತ್ತು ಮನೆಯಲ್ಲಿರುವ ವಸ್ತುಗಳನ್ನ ಯಾರೋ ರಾಬರಿ ಮಾಡಿರುತ್ತಾರೆ. ತಕ್ಷಣ ಸೆರಾ ತಡ ಮಾಡದೆ ಪೊಲೀಸರಿಗೆ ಕಾಲ್ ಮಾಡಿ ನಡೆದ ವಿಷಯವನ್ನು ತಿಳಿಸ್ತಾಳೆ. ಸೆರಾ ಹೀಗನ್ನುತ್ತಾಳೆ, ಸರ್, ನನ್ನ ತಾಯಿಯನ್ನ ಯಾರು ಇಷ್ಟು ಭೀಕರವಾಗಿ ಕೊಂದು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಆತ ಯಾರು ಎಂದು ಪತ್ತೆ ಹಚ್ಚಿ ನನಗೆ ನ್ಯಾಯ ಒದಗಿಸಿಕೊಡಿ ಎಂದು ಅಳ್ತಾಳೆ. ಅದೃಷ್ಟವೇನೆಂದರೆ ಅವರು ಸಾಕಿದ ನಾಯಿಗೆ ಆತ ಏನೂ ಮಾಡಿರುವುದಿಲ್ಲ. ದಿನ ಕಳೆದಂತೆ ಸೆರಾ ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಅವಳು ತುಂಬಾ ನೋವಿನಲ್ಲಿರ್ತಾಳೆ. ಹೀಗಿರಬೇಕಾದ್ರೆ ಸೆರಾಗೆ ಒಂದು ಫೋನ್ ಕಾಲ್ ಬರುತ್ತದೆ. ಫೋನ್ ಎತ್ತಿದ ಸೆರಾ ಅವಳ ಫ್ರೆಂಡ್ ಆದ ಜೆನಿಫರ್ ಕಾಲ್ ಮಾಡಿರ್ತಾಳೆ. ಅವಳು ಸೆರಾಗೆ ಹೇಳ್ತಾಳೆ, ನನಗೆ ನಿಮ್ಮ ತಾಯಿ ಸತ್ತು ಹೋದ ವಿಷಯ ಗೊತ್ತಾಯಿತು. ನನಗೂ ಮನಸ್ಸಿಗೆ ನೋವಾಗಿದೆ. ನೀನು ಇದೇ ಥರ ಡಿಪ್ರೆಷನ್ಗೆ ಹೋದರೆ ನೀನು ಲೈಫಿನಲ್ಲಿ ತುಂಬಾ ಕಷ್ಟಪಡುವೆ. ನಾಳೆ ನನ್ನ ಬರ್ತ್ಡೇ ಇದೆ. ನೀನು ತಪ್ಪದೆ ನನ್ನ ಬರ್ತ್ಡೇಗೆ ಬರಬೇಕು ಅಂತ ಸೆರಾಳನ್ನು ಒಪ್ಪಿಸುತ್ತಾಳೆ. ಮರುದಿನ ಸೆರಾ ಜೆನಿಫರ್ನ ಬರ್ತ್ಡೇಗೆ ಹೋಗಲು ರೆಡಿ ಆಗ್ತಾಳೆ. ಜೊತೆಗೆ ಅವಳು ಸಾಕಿದ ಲಿಜಿ ನಾಯಿಯನ್ನು ತನ್ನ ಜೊತೆಗೆ ಕರೆದುಕೊಂಡು ಬರುತ್ತಾಳೆ. ಪಾರ್ಟಿಗೆ ಬಂದ ಸೆರಾ ಅಲ್ಲಿ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಅದೇ ಸಮಯಕ್ಕೆ ಜೆನಿಫರ್ನ ಬಾಯ್ ಫ್ರೆಂಡ್ ಆದ ಜಾನ್ ಅಲ್ಲಿಗೆ ಬರ್ತಾನೆ. ಅವನನ್ನು ನೋಡಿದ ತಕ್ಷಣ ಸೆರಾಳ ನಾಯಿ ಲೀಜಿ ಅವನನ್ನು ನೋಡಿ ತುಂಬಾ ಬೊಗಳಲು ಶುರು ಮಾಡುತ್ತೆ. ಸೆರಾ ಅಂದುಕೊಳ್ತಾಳೆ, ಈ ವ್ಯಕ್ತಿಯನ್ನ ನೋಡಿ ನನ್ನ ಲೀಜಿ ಯಾಕೆ ಬೊಗಳುತ್ತಿದೆ? ನನ್ನ ತಾಯಿಯ ಕೊಲೆ ನಡೆದ ದಿನ ಲೀಜಿಯೂ ಅಲ್ಲಿಯೇ ಇತ್ತು. ಇವನಿಗೂ ನಡೆದ ಕೊಲೆಗೂ ಏನಾದರೂ ಸಂಬಂಧವಿದೆಯಾ ಅಂತ ಅವಳಿಗೆ ಅನುಮಾನ ಬರಲು ಶುರುವಾಗುತ್ತೆ. ಪಾರ್ಟಿ ಎಲ್ಲ ಮುಗಿದ ನಂತರ ಜಾನ್ಗೆ ಗೊತ್ತಾಗದಂತೆ ಸೆರಾ ಫಾಲೋ ಮಾಡ್ತಾಳೆ ಅವನನ್ನ. ಅವನ ಮನೆ ಎಲ್ಲಿ ಎಂದು ತಿಳಿದುಕೊಳ್ತಾಳೆ. ಅವನ ಮನೆಯಲ್ಲಿ ಅವನ್ನ ಬಿಟ್ಟರೆ ಯಾರೂ ಅವನ ಜೊತೆಗೆ ಇರುವುದಿಲ್ಲ ಅನ್ನೋದನ್ನ ತಿಳಿದುಕೊಂಡು ಸೆರಾ ಮರುದಿನ ಸ್ವಲ್ಪವೂ ತಡ ಮಾಡದೆ ಸೆರಾ ಜಾನ್ ಅನ್ನು ಮೀಟ್ ಮಾಡ್ತಾಳೆ. ಸೆರಾಳನ್ನು ನೋಡಿದ ಜಾನ್, ನೀನು ಯಾಕೆ ಇಲ್ಲಿ ಬಂದಿರುವೆ? ನೀನು ಯಾರು? ಜೆನಿಫರ್ ನನ್ನ ಗರ್ಲ್ ಫ್ರೆಂಡ್. ಅವಳು ನಿನಗೆ ಫ್ರೆಂಡ್ ಆದರೆ ನನಗೆ ಮನೆಯಲ್ಲಿ ನಿನ್ನ ಕೆಲಸವೇನು ಅಂತ ಜಾನ್ ತುಂಬಾ ರೇಗಾಡ್ತಾನೆ. ಆಗ ಸೆರಾ, ಜೆನಿಫರ್ನ ಬರ್ತ್ಡೇಯಲ್ಲಿ ನೀನು ಅಲ್ಲಿ ಬಂದ ತಕ್ಷಣ ನನ್ನ ನಾಯಿ ಲೀಜಿ ನಿನ್ನನ್ನು ನೋಡಿ ಬೊಗಳಲು ಶುರು ಮಾಡಿತು. ನನಗೆ ನಿನ್ನ ಮೇಲೆ ಸಂಶಯವಿದೆ. ನನ್ನ ತಾಯಿ ಲೋರಾಳನ್ನು ನೀನೇ ಕೊಂದಿರುವೆ. ಕೊಲೆ ನಡೆದ ದಿನ ನನ್ನ ಲೀಜಿಯು ಅಲ್ಲಿಯೇ ಇತ್ತು. ಸತ್ಯ ಹೇಳು, ನೀನೇ ತಾನೇ ಆ ಕೊಲೆಗಾರವೆಂದು ಸೆರಾ ಹೇಳಿದ ತಕ್ಷಣವೇ ಜಾನ್, ಹೌದು, ನಾನೇ ನಿನ್ನ ತಾಯಿಯನ್ನ ಸಾಯಿಸಿದ್ದು. ನಿನಗೆ ನಾನೊಂದು ಸತ್ಯವನ್ನ ಹೇಳುವೆ ಸೆರಾ, ನೀನು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ತಂಗಿ. ಲೋರಾಳು ನಿನ್ನ ಸಾಕು ತಾಯಿ. ನಾನು 10 ವರ್ಷದವನಾಗಿದ್ದಾಗ ನೀನು ಹುಟ್ಟಿದೆ. ನೀನು ಮನೆಗೆ ಬಂದ ನಂತರ ಅಮ್ಮನಿಗೆ, ಅಂದರೆ ನಮ್ಮ ಸ್ವಂತ ತಾಯಿ ಮೇರಿ ಅವಳ ಹೆಸರು, ಅಮ್ಮನಿಗೆ ಕೆಲಸವು ಜಾಸ್ತಿ ಆಯಿತು. ನಮ್ಮ ತಂದೆಯಾದ ಮಾರ್ಟಿನ್ ಒಂದು ಮನೆ ಕೆಲಸದವಳನ್ನ ತಂದ್ರು. ಅವಳು ಒಳ್ಳೆಯವಳು ಆಗಿರಲಿಲ್ಲ, ಒಂದು ಕಳ್ಳಿಯಾಗಿದ್ದಳು. ನನಗೆ ಈ ವಿಷಯ ಹೇಗೆ ಗೊತ್ತಾಯಿತು ಅಂದರೆ, ಒಂದು ದಿನ ಅವಳು ಫೋನ್ ರಿಂಗ್ ಆಯಿತು. ಅವಳು ತನ್ನ ಗಂಡನ ಜೊತೆಗೆ ಮಾತಾಡ್ತಾ ಇದ್ಲು. ಮಾತಿನಲ್ಲಿ ನನ್ನ ತಂದೆ ತಾಯಿಯನ್ನು ಕೊಂದು ನಮ್ಮನ್ನು ಕೊಂದು ಕಳ್ಳತನ ಮಾಡುವ ಬಗ್ಗೆ ಅವಳು ಫೋನಿನಲ್ಲಿ ಮಾತಾಡ್ತಾ ಇದ್ಲು. ಅದನ್ನು ನಾನು ನೋಡಿದೆ ಅಂತ ಅವಳಿಗೆ ತಿಳಿದು ಅವತ್ತು ರಾತ್ರಿ ತನ್ನ ಗಂಡನನ್ನು ಕರೆದು ನನ್ನ ತಂದೆ ತಾಯಿಯನ್ನು ಭೀಕರವಾಗಿ ಕೊಂದು ಹಾಕಿದ್ಲು. ನಾನು ನಿನ್ನನ್ನು ಬಿಟ್ಟು ಅಲ್ಲಿಂದ ಓಡಿ ಹೋದೆ. ಒಂದು ದಿನ ಮಾರ್ಕೆಟಲ್ಲಿ ಲೋರಾಳನ್ನು ನಾನು ನೋಡಿದೆ. ಅವಳನ್ನು ಫಾಲೋ ಮಾಡಿ ಮನೆಗೆ ಬಂದೆ. ಅಲ್ಲೇ ನೀನು ಇರುವುದನ್ನು ನಾನು ಗಮನಿಸಿ ನೀನೇ ನನ್ನ ತಂಗಿ ಎಂದು ನನಗೆ ತಿಳಿಯಿತು. ಹಾಗೂ ನಿನ್ನ ಫೇವರೆಟ್ ನಾಯಿ ಲೀಜಿ ಎಂದು ತಿಳಿದುಕೊಂಡೆ. ನೀನು ಇಲ್ಲದ ಸಮಯವನ್ನು ನೋಡಿಕೊಂಡು ಲೋರಾಳನ್ನು ನಾನು ಕ್ರೂರವಾಗಿ ಕೊಂದು ಹಾಕಿದೆ. ಹಾಗೆಯೇ ಅವಳ ಗಂಡನನ್ನು ನಾನೇ ಸಾಯಿಸಿದ್ದೆ. ನಿನಗೆ ಅನುಮಾನ ಬರದಂತೆ ಮನೆ ಕಳ್ಳತನವಾಗಿದೆ ಎಂದು ನಂಬಿಸಿದೆ. ಈಗ ಹೇಳು ಸೆರಾ, ನಾನು ಮಾಡಿದ್ದು ತಪ್ಪಾ ಸರಿಯಾ ಎಂದು ಅಳಲು ಶುರು ಮಾಡ್ತಾನೆ. ಸೆರಾಳು ಒಂದು ಕ್ಷಣ ಶಾಕ್ ಆಗಿ ತನ್ನ ಅಣ್ಣನಿಗೆ ಸಮಾಧಾನ ಹೇಳಲು ಶುರು ಮಾಡ್ತಾಳೆ. ತನ್ನ ಅಣ್ಣನಿಂದ ಸತ್ಯ ತಿಳಿದ ಸೆರಾ ಲೋರಾಳ ಮೇಲೆ ಒಂದು ಕಡೆ ಸಿಟ್ಟು, ಒಂದು ಕಡೆ ಸಾಕಿ ಬೆಳೆಸಿದ ಕರುಣೆ, ಇವೆಲ್ಲವೂ ಸೆರಾಳಿಗೆ ನೋವನ್ನುಂಟು ಮಾಡಿತು. ತನ್ನ ಅಣ್ಣ ಮಾಡಿದ ಕೆಲಸವೇ ಸರಿ ಎಂದೆನಿಸಿ ಸೆರಾಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಅಲ್ಲಿಗೆ ನಾನು ಕ್ರಿಯೇಟ್ ಮಾಡಿದ ಸಸ್ಪೆನ್ಸ್ ಸ್ಟೋರಿ ಎಂಡ್ ಆಗುತ್ತದೆ.